ಅವರು ಇವತ್ತು ನಮ್ಮ ಮನೆಗೆ ಬಂದಾರಿ ಸಬ್ಸ್ಕ್ರೈಬರು ಇಷ್ಟು ಖುಷಿ ಆಗತೈತ್ರಿ ಇವತ್ತು ಅಜ್ಜಿ ಬಂದಾರ ಬಾಂಬೆಯಿಂದ ನೋಡ್ರಿ ಅಲ್ಲಿ ತೋರಿಸ್ರಿ ತರಿಸಿದ್ರಿ ಏನಪ್ಪ ಅದೊಂದು ಮೌಸ್ ತರಿಸಿದೆ ಮತ್ತು ಇನ್ನೊಂದು ಈ ಲ್ಯಾಪ್ಟಾಪ್ ಸಲ ಒಂದು ಸ್ಟ್ಯಾಂಡ್ ತರಿಸಿದೆ ಬಂದೈತಿ ನೋಡ್ಬರಿ ಹೆಂಗೈತೆ ಅಂತೇಳಿ ಒಂದು ನಿಮಿಷ ಓಪನ್ ಮಾಡ್ತೀನಿ ಅಂತೇಳಿ ಓಪನ್ ಮಾಡ್ತೀನಿ ಅಂತ ಹೇಳಿ ಓಪನ್ ಮಾಡ್ತೀನಿ ಅಂತಿರ್ರಿ ಅನ್ನಕ್ಕೆ ಹೋಗಿ ಓಪನ್ ಮಾಡ್ತೀನಿ ಅಂತ ಹೇಳ್ರಿ ನೋಡ್ರಿ ನಾ ಊಟ ಮಾಡತ್ತೀನಿ ರೀ ಅನ್ನ ಶೇಜ್ವಾನ್ ಚಟ್ನಿ ಕ್ಯಾಬೇಜು ಸುಳಿ ಹಚ್ಕೊಂಡು ತಿನ್ನತ್ತೀನಿ ಓ ಎಸ್ ಇದೊಂದು ಮೌಸ್ ತರಿಸಿದೆ ಮಸ್ತ್ ಇದ್ದಂಗೆ ಐತಿ ಮೌಸ್ ಓಪನ್ ಮಾಡೋಣ ಮೌಸ್ ಸ್ಟ್ಯಾಂಡ್ ನೋಡ್ದೈತಿ ನೋಡ್ರಿ ಹೆಂಗೈತಿ ಸ್ಟ್ಯಾಂಡ್ ಇದು ಲ್ಯಾಪ್ಟಾಪ್ ಸ್ಟ್ಯಾಂಡ್ ಅನ್ನೋದು ಲ್ಯಾಪ್ಟಾಪ್ ಸ್ಟ್ಯಾಂಡ್ ಹಬ್ಬ ಚಲೋ ಆತವ ಅದಕ್ಕೆ ತರಿಸಿದೆಪ್ಪ ನಾನು ನೋಡೋಬ್ರಿ ಹೆಂಗೈತಿ ಇದೈತಿ ನೋಡ್ದೆ ನೋಡ್ರಿ ಹೆಂಗೈತಿ ಹೆಂಗೆ ಯೂಸ್ ಮಾಡ್ಬೇಕು ಓ ಹಿಂಗಾಗತ್ತೆ ಹಾಂ ಆನಂತರ ಹಿಂಗಾಗತ್ತೆ ಆಮೇಲೆ ಹಿಂಗಿರ್ತಿ ನೀನು ಎಷ್ಟು ಬೇಕು ಅಷ್ಟು ಇಡ್ಬೋದು ಅನ್ಸುತ್ತೆ ಐ ಥಿಂಕ್ ಇದು ಹಿಂಗಿಟ್ಟೆ ತೋರಿಸ್ಲಿ ತೋರಿಸಿ ಇಡೋದು ಹಾಂ ನೆಕ್ಸ್ಟ್ ಒಂದು ಹಿಂಗೆ ಇಡೋದು ಓಹೋ ಹಿಂಗೆ ಓ ಹಿಂಗೈತೆ ನೋಡ್ರಿ ಹಿಂಗೆ ಮಸ್ತ್ ಐತೆ ನೋಡ್ರಿ ಅಲ್ಲ ಹಿಂಗೆ ಇಡೋದು ಇದು ಭಾಳ ಇದಾಗುತ್ತೆ ಇದು ಏನು ಮಾಡ್ಬೇಕು ಹಿಂಗೆ ಇಡೋದು ಸ್ವಲ್ಪ ಹಿಂದಕ್ಕೆ ಇಟ್ಕೊಳ್ಳೋದ್ರಿ ನಮ್ಗೆ ಅಷ್ಟು ಇಟ್ಕೋಬೋದು ವಾವ್ ನೈಸ್ ಅನ್ಸತ್ಲ ಗುಡ್ 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 ಮೌಸ್ ಮಸ್ತ್ ಐತಿ ಮೌಸ್ ಫುಲ್ ಅರ್ಜಿಗಿದು ಬರ್ತೈತಿ ರೀ ಜಬರ್ದಸ್ತ್ ಐತಿ ಅದಕ್ಕೆ ಮೌಸಿಗೆ ಇದು ಬೇಕಲ್ಲ ಏನು ತಳಗ್ ಪ್ಯಾಡ್ ಅದು ಬೇಕಲ್ಲ ಇದೆ ಇಲ್ಲೇ ಇಡೋದು ಪ್ಯಾಡ್ ಇಲ್ಲಪ್ಪ ಅದು ಇದಿರ್ತದೆ ಇಟ್ಟು ಆಡ್ ಮಾಡೋದು ಯಾಕಂದ್ರೆ ಎದಕ್ಕೆ ತರಿಸಿದ್ರೆ ಅದು ಹೆಚ್ಚು ತರಿಸಿರ್ಲಿಲ್ಲ ಅದು ಪಬ್ಜಿ ವಿಡಿಯೋಸ್ ನೋಡೋದ್ರಿ ಒಂದು ಸ್ವಲ್ಪ ಅದು ಯಾಕೋ ಭಾಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಇಲ್ಲಿವರೆಗೂ ನಾವು ಒಂದು ಸಲ ಪಬ್ಜಿ ಆಟ ಆಡಿಲ್ಲ ಯಾವಾಗಿನ ಪಬ್ಜಿ ಬಿಟ್ಟಲ್ಲ ಅವಾಗಿನ ಒಟ್ಟೆ ಆಟ ಆಡಿಲ್ಲ ರೀ ಮೊಬೈಲ್ ಫೋನ್ಗೂ ಆಟ ಆಡಿಲ್ಲ ಪಿ ಸಿ ಒಳಗೂ ಆಟ ಆಡಿಲ್ಲ ಈಗ ಯಾಕೋ ಸ್ವಲ್ಪ ಆಡ್ಬೇಕಂತ ಅನಿಸ್ತಾ ಅದಕ್ಕೆ ಇನ್ಸ್ಟಾಲ್ ಮಾಡ್ಕೊಂಡು ಪಿ ಸಿ ಒಳಗೆ ಅದಕ್ಕೆ ಮೌಸ್ ಇರಲಿಲ್ಲ ಹಂಗಾಗಿ ನೋಡೋಣ್ರಿ ಅವ ಹೆಂಗೆ ಆಡ್ತಾನಂತ ಹೇಳಿ ಈಗ ಕಲಿಯಾಕತ್ತಾನ್ರಿ ಅವ ಡೈಲಿ ನಾವಿಲ್ಲಿ ನಾವಿಲ್ಲಿ ಭೀಮಾ ಪಿಕ್ಚರ್ ನೋಡಾತಿದ್ದೀವಿ ರೀ ಪಿಕ್ಚರ್ ಹೊಸದಂಗೆ ಐತ್ರಿ ವಿಲನ್ ಭಾರಿ ನೋಡಕ್ಕೆ ಭಾರಿ ಡೇಂಜರ್ ಎಷ್ಟು ಜಲ್ದಿ ಬಿಟ್ಟಾರ ನೋಡ್ರಿ ಪ್ರೈಮ್ದಾಗ ಓ ಇದು ಕೇಬಲ್ ಮಸ್ತ್ ಕೊಟ್ಟಾರ ನೋಡ್ರಿ ಫುಲ್ ಹಿಂಗೆ ಇದ್ರ ಟೈಪ್ ಐತಿ ಏನಂತಾರ ಅದು ಹಿಂಗೆ ನಾರ್ಮಲ್ ಕೇಬಲ್ ಇಲ್ಲ ಇದು ಸ್ವಲ್ಪ ಜಲ್ದಿ ಕಟ್ಟಾಗಲ್ಲ ನೈಸ್ ಮಸ್ತ್ ನೋಡ್ರಿ ಮೌಸ್ ಎಷ್ಟು ಮಸ್ತ್ ಐತದ ದಪ್ಪ ಐತಲ್ಲ ಎಷ್ಟು ಕಂಫರ್ಟಬಲ್ ಇದು ಗೊತ್ತದ ಫುಲ್ ಕಂಫರ್ಟಬಲ್ ಐತಿರೋದು ಮೌಸ್ ಮಸ್ತ್ ಐತಿ ಅನ್ನೊಂದು ಆ್ಯಪಲ್ ಐತಲ್ರಿ ಅದಷ್ಟು ಇದಿಲ್ಲ ಕಂಫರ್ಟಬಲ್ ಇರಲ್ಲ ಬಟ್ ಇದು ನೋಡ್ರಿ ಗ್ರಿಪ್ ಇಟ್ಟು ಮಸ್ತ್ ಕಂಫರ್ಟಬಲ್ ಐತಿ ಫುಲ್ ಅದಕ್ಕೆ ಆಟ ಆಡಕ್ಕೆ ಕೊಟ್ಟಾರ ಅವ್ರು ಮಸ್ತ್ ಐತಿರೋದು ಆಟ ಆಡಕ್ಕೆ ಹಿಂಗೆಲ್ಲ ಶೂಟ್ ಮಾಡಕ್ಕೆ ಟಕ್ 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 ಶೂಟ್ ಮಾಡ್ಬೋದು ಟಕ್ 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 ಅಂತ ಟಕ್ 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 ಅಂತ ಗಿಚ್ ಐತಿ ಇನ್ಮೇಲೆ ಗೇಮ್ ಆಡೋದೇ ಪಬ್ಜಿ ಆಡೋದೇ ಕೂತ ನೋಡ್ರಿ ಹೆಂಗೆ ಪಬ್ಜಿ ಆಡಕ್ಕೆ ಬರೋದಿಲ್ಲ ಅಂತೇಳಿ ನೋಡ್ರಿ ಈಗ ಸ್ವಲ್ಪ ಇದೆಲ್ಲ ಅರೇಂಜ್ ಮಾಡಿ ನೋಡೋಣ ಫಸ್ಟ್ ಟೈಮ್ ಪಬ್ಜಿ ಆಡೋರ್ದು ಫೇಸ್ ನೋಡ್ರಿ ಇವತ್ತು ನೋಡಿಲ್ಲ ಅಂತ ಇವತ್ತು ನೋಡೋರಂತ ಬರ್ರಿ ಒಂದು ಆ್ಯಕ್ಷನ್ ನೋಡ್ರಿ ಪಬ್ಜಿ ಈಗ ಪ್ರಾಕ್ಟೀಸ್ ಮಾಡತ್ತನ್ರಿ ಒಂದು ಫೇಸ್ ನೋಡ್ರಿ ಹೆಂಗೆ 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 ಹೊಳ್ದ ನೋಡ್ರಿ ಇವ ಹಾಂ ರೀ ನಿಂದಿರಿ ನೋಡ್ರಿ ಹೆಂಗೆ ಮಾಡ್ತಾನ ನೀವು ಆಗಳ ನೋಡ್ಬೇಕಿತ್ರಿ ಹಿಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಆ ಮೌಸ್ ಹಿಡ್ಕೊಂಡು ನೋಡ್ರಿ ಫೇಸ್ ನೋಡ್ರಿ ಹಿಂಗೆ ಎಷ್ಟು ಲಕ್ಷ ಕೊಟ್ಟು ಆಡತಾನ ನೋಡಿದ್ರಲ್ಲ ಫಸ್ಟ್ ಟೈಮ್ ಪಬ್ಜಿ ಆಡೋರು ಫೇಸ್ ಹೆಂಗಿರುತ್ತೆ ಅಂತ ಹೇಳಿ ಹಿಂಗಿರ್ತೈತೆ ನೋಡ್ರಿ ನಮ್ಮ ಹುಡುಗಂದು ಹಿಂಗೈತಿ ಉಳ್ಕಿದವ್ರು ಬೇರೆ ಬೇರೆ ರಿಯಾಕ್ಷನ್ ನೋಡ್ಬೇಕ್ರಿ ಅವ್ರದ್ದು ಮಸ್ತ್ ಇರ್ತಾವೆ ಇವೊಂದು ರಿಯಾಕ್ಷನ್ ಮಸ್ತ್ ಐತಲ್ರಿ ನೋಡ್ರಿ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾನೆ ಅದ್ರ ಜೊತೆಗೆ ಅವನು
ನಾನು ಆಗಳ ಏನು ವಿಚಾರ ಮಾಡತ್ತೇನೆ ರೀ ಇವ ಕರೆಕ್ರನ ಆಡಾತಾನ ಅನ್ಕೊಂಡಿನಿ ಇಲ್ಲ ಅವ ಪ್ರಾಕ್ಟೀಸ್ ಮಾಡತ್ತೇನೆ ರೀ ನಾನು ಹೊಡಿ ಎಲ್ಲಿ ಅದ ನೋಡವ ಮುಂದೆ ನಿಂತಾರ್ರಿ ಅಲ್ಲೇ ಹೊಸರು ಹೊಡಿಬೇಕಿಲ್ರಿ ಹೊಡ್ಸ್ಕೊಂಡು ಕುಂದ್ರತಾನ ಹೊಡಿಯೋ ಅಲ್ಲೇ ಅಲ್ಲೇ ಇಕ್ಕಟ್ ಬಾಯ್ ಹೇಳ್ತಾನೆ ಪ್ರಾಕ್ಟೀಸ್ ಮಾಡಕತ್ತೀವಿ ಅವ್ರು ಒಟ್ರು ಪ್ರಾಕ್ಟೀಸ್ ಮಾಡಕ್ಕೆ ಕರ್ಮ ಈಗ ರೀ ಅವ ಪ್ರಾಕ್ಟೀಸ್ ಮಾಡತ್ತಾನ ನೋಡ್ರಿ ಅಲ್ಲಿ ಮಸ್ತ್ ಬಿಡ ಕಲೆ ಆತಾನ ರೀ ಈಗ ಗೇಮರ್ ಬಾಯ್ ನೋಡ್ರಿ ಒಂದು ಫೇಸ್ ಯಪ್ಪ ರಿಯಾಕ್ಷನ್ ನೋಡ್ರಿ ಒಂದು ಹೆಂಗೈತಿ ನೋಡಿರಿ ನಮಗೆ ಹೊಟ್ಟೆ ಹಸ್ತೈತೆ ನಾವು ಊಟಕ್ಕೆ ಹೋಗ್ತೀವಿ ನಿಮಗೂ ಹಚ್ಕೊಂಬರ್ತೀವಿ ಅಂತ ಇಲ್ಲ ನಿಂದು ಊಟ ಆತ ಇಲ್ಲ ಅಲ್ಲ ನಾನು ಇದು ತಿಂದಿಲ್ಲ ಇವತ್ತು ಭಾಳ ಹೊಟ್ಟೆ ತುಂಬ ಮತ್ತೇನು ತೊಗೊಂಬರ್ಲಿ ಚಪಾತಿ ಹಾಕೊಂಬರ್ಲಿ ನನ್ನ ಅನ್ನ Later that same evening. The next morning. ಸೊ ಈಗ ಜಸ್ಟ್ ಎದ್ದೀವಿ ಇವತ್ತು ಅಜ್ಜಿ ಬಂದಾರ ಬಾಂಬೆಯಿಂದ ನೋಡ್ರಿ ಅಲ್ಲಿ ಹಂಗೆ ತೋರಿಸ್ರಿ ನೋಡಿ ಬಂದ್ವಿ ಫೈನಲಿ ಇದು ತೊಗೊಂಬಂದಾರಿ ಅದು ಜಗ್ಲಿ ಹಚ್ಚಾಕ ಅವು ಹೆಸರು ಬರ್ದಿರ್ತಾರೆ ನೋಡ್ರಿ ರೇಣುಕಾ ಶ್ರೀ ಅವೆಲ್ಲ ಹಿಂಗೆ ಬರ್ದಿರ್ತಾರಲ್ಲ ಒಂದು ಸ್ಟಿಕರ್ಸ್ ತೊಗೊಂಬಂದಾರ ಅನ್ಸ್ಲಿಕ್ಕೆ ತೋರಿಸ್ತೇನೆ ಅಂತ ಬರ್ರಿ ನಿಮಗೆ ಸ್ಟ್ರೇಟ್ ಹಚ್ಚ ಹೋ ಯಾರು ಹಿಡಿಯಕ್ಕೆ ಬೇಕಲ್ಲಿ ಹತ್ತೋದು ಸ್ಟ್ರೇಟ್ ಹಚ್ಚ ಇದಾತದು ಇದು ಬಾಯ್ ಹಿಡಿ ಬಾ ಹಚ್ಚಿ ಬಂದು ಹೊಂಟರಿ ನೋಡ್ರಿ ಹಚ್ತ್ರಿ ಮಸ್ತ್ ಆಗಿದೆ ಮಸ್ತ್ ಕಾಣತೈತ್ರಿ ಸ್ವಲ್ಪ ಈಗ ಕಳೆ ಬಂತ್ರಿ ಜಗ್ಲಿದ Later that same evening. ಅವರು ಇವತ್ತು ನಮ್ಮ ಮನೆಗೆ ಬಂದಾರಿ ಸಬ್ಸ್ಕ್ರೈಬರ್ ಅವ್ರು ಇಲ್ಲೇ ಇರ್ತಾರಂತ ದಿವಸ ಡೈಲಿ ಲಾಗ್ ನೋಡ್ತಾರಂತ ಇಷ್ಟು ಖುಷಿ ಆಗತೈತಿ ಫುಲ್ ಹ್ಯಾಪಿ ಆಗತೈತಿ ಫಸ್ಟ್ ಟೈಮ್ ಹುಡ್ಕೊಂಬಂದಾರಿ ಅಳು ಬರತೈತಿ ಫುಲ್ ಖುಷಿ ಆಗತೈತಿ ಹ್ಯಾಪಿ ಮೂಮೆಂಟ್ ರೀ ಬಂದಾರಿ ಮನೆಗೆ ಇಲ್ಲಿ ಕುಂತಾರಿ ಇನ್ನೊಂದು ಹೆಂಗೆ ಗೊತ್ತ್ರಿ ನಾನು ವಿಡಿಯೋ ಮಾಡಿದೆ ರೀ ಮಾಡಕ್ಕೆ ಹೋಗೋಣ ಅವರು ತೋರಿಸ್ಬೇಡ ಅಂತಂದ್ರೆ ಲಾಗ್ ಮಾಡಬೇಡ ಅಂತಂದ್ರೆ ಸೊ ನನ್ನ ಫೇಸ್ ಸಬ್ಸ್ಕ್ರೈಬರ್ ಬಂದಿದ್ದೀರಿ ಇವತ್ತು ಬಿಜಾಪುರದವ್ರು ಅಂತ ಬೆಂಗಳೂರು ಒಳಗೆ ಇರ್ತಾರೆ ರೀ ಅವರು ಅದಕ್ಕೆ ಇದು ಖುಷಿ ಆಯ್ತ್ರಿಪ್ಪ ಖರೆ ಖುಷಿ ಆಯ್ತ ಭಾಳ ಖುಷಿ ಅನ್ಸುತ್ತೆ ಹಿಂಗೆ ಬಂದ ಹಿಂಗೆ ಸ್ವಲ್ಪ ಅಪ್ರಿಷಿಯೇಟ್ ಮಾಡಿದ್ರು ನೀವು ಚಲೋ ವಿಡಿಯೋ ಮಾಡ್ತೀರ ನಮ್ಗೆ ಭಾಳ ಖುಷಿ ಅನ್ಸುತ್ತೆ ಖರೆ ಇವತ್ತು ಬೆಟ್ಟಕ್ಕೆ ಭಾಳ ಖುಷಿ ಆಯ್ತು ಅವ್ರಿಗೆ ನನಗಂತರೂ ಕಣ್ಣಾಗ ನೀರು ಖುಷಿ ಇಮೋಷನಲ್ ಆಗ್ಬಿಟ್ಟಾಳ ಈಕಿ ಅವ್ರ ಮುಂದೆ ಹೋಗೋಕ್ಕಿಂತ ಮುಂಚೆ ಒಳಗೆ ಇದು ಮಾಡೋದಿಲ್ಲ ಬಂದು ಹೇಳಿಲ್ಲ ನನಗೆ ಹಿಂಗೆ ಸಬ್ಸ್ಕ್ರೈಬರ್ ಬಂದಾರ ಅಂತ ಹೇಳಿ ನಾನು ಶಾಕ್ ಆದ್ರಿ ಫಸ್ಟ್ ಟೈಮ್ ಸಬ್ಸ್ಕ್ರೈಬರ್ ಬಂದಾರ ನಮಗೂ ಭಾಳ ಖುಷಿ ಆಗುತ್ತೆ ಖರೆ ಭಾಳ ಎಷ್ಟಂದ್ರಿ ಪ್ರತಿಯೊಂದು ಲಾಗ್ಸ್ ನೋಡ್ತಾರ್ರಿ ಅವರು ಹೇಳಾಕಿದ್ರು ಅವರು ಪ್ರತಿಯೊಂದು ವಿಡಿಯೋ ಮಾಡಿದ್ದು ಹೇಳಾಕಿದ್ರೆ ಇನ್ನೂ ಖುಷಿ ಅದ ಕೇಳಿ ಇಲ್ಲ ಎಲ್ಲ ನೋಡ್ತಾರಲ್ಲ ವಿಡಿಯೋಸ್ ಅಂತ ಇನ್ನೂ ಖುಷಿ ಆಗುತ್ತೆ ಅವ್ರಿಗೆ ಈಕಿ ಕ್ಯಾಮ್ರಾ ತೊಳಕತ್ತಿಲ್ಲ ಬಟ್ ಅವ್ರ ಬ್ಯಾಟ್ರಿ ಅಂತಂದ್ರೆ ಸೊ ಹಂಗಾಗಿ ಇನ್ ಕೇಸ್ ಫೇಸ್ ಬಂದಿತ್ತಪ್ಪ ಅಂದ್ರೆ ನಾವು ಬ್ಲರ್ ಮಾಡಲಾಗ್ತದೆ ಓಕೆ ಸೊ ಯಾಕಂದ್ರೆ ನೋಡ್ರಿ ಪ್ರೈವಸಿ ಇಂಪಾರ್ಟೆಂಟ್ ಇರ್ತೈತಿ ಸೊ ಅವ್ರಿಗೆ ಇಷ್ಟ ಆದ್ಮೇಲೆ ಬೇಡ ಸೊ ಅವ್ರಂದ್ರೆ ಇಲ್ರಿ ವಿಡಿಯೋ ಮಾಡಿ ಅಂದ್ರೆ ನಾ ಬ್ಲಾಗ್ ಬರೋದಿಲ್ಲ ಅಂತಂದ್ರೆ ಸೊ ಓಕೆ ಬಟ್ ಬಂದಲ್ಲ ಬೆಟ್ಟ ಹೋದ್ರೆ ಭಾಳ ಖುಷಿ ಖರೆಗೂ ಭಾಳ ಖುಷಿ ಮನೆಗೆ ಎಲ್ಲರಿಗೂ ಖುಷಿ ಆಗುತ್ತೆ ಖರೆ ನಮಗೂ ಖುಷಿ ಆಗತ್ತೆ ಹಿಂಗೆ ಬಂದ್ ಬೆಟ್ಟ ಇದ್ರಪ್ಪ ಅಂತಂದ್ರೆ ನಮಗೂ ಭಾಳ ಖುಷಿ ಆಗುತ್ತೆ ಒಬ್ಬ ಕ್ರಿಯೇಟರ್ಗೆ ಒಬ್ಬ ಬ್ಲಾಗರ್ ಸ್ಪೆಷಲ್ ಯಾರು ಕ್ರಿಯೇಟರ್ ಇರ್ತಾರಲ್ಲ ಅವ್ರು ಹಿಂಗೆ ಯಾರು ಸಬ್ಸ್ಕ್ರೈಬರ್ಸ್ ಬಂದು ಬೆಟ್ಟ ಆಗ್ತಾರಲ್ಲ ಭಾಳ ಖುಷಿ ಆಗುತ್ತೆ ರೀ ಒಂಥರ ಅವ್ರಿಗೆ ಅಪ್ರಿಷಿಯೇಟ್ ಮಾಡೋದು ಅವ್ರಿಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ನೀವು ಚಲೋ ವಿಡಿಯೋಸ್ ತಗೊಂಡ್ ಬರ್ಬೇಕು ಇಲ್ಲಪ್ಪ ನಾವು ಮಾಡೋ ಕೆಲಸ ಜನರಿಗೆ ಇಷ್ಟ ಆಗತೈತಿ ನಾವು ಇಷ್ಟ ಆಗತ್ತೀವಿ ಅನ್ನೋ ಒಂದು ಫೀಲ್ ಬರ್ತೈತಿ ಇನ್ನೂ ಖುಷಿ ಅನ್ಸುತ್ತೆ ಸೊ ಬೆಟ್ಟ ನಮಗೂ ಭಾಳ ಖುಷಿ ಆಗುತ್ತೆ ಮನೆಗೆ ಎಲ್ಲರೂ ಖುಷಿ ಆಗುತ್ತೆ ಎಲ್ಲರೂ ಮಾತಾಡಿಸಿದ್ರಿ ಇವತ್ತು ನಾನು ಒಂದು ರೆಸಿಪಿ ಮಾಡ್ಬೇಕು ಅನ್ಕೊಂಡಿದ್ರಿ ಸೊ ಅದು ಇನ್ಸ್ಟಾಗ್ರಾಮ್ದಾಗ ನೋಡಿದ್ದೆ ನಾನು ಆ ರೆಸಿಪಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟ
ಮೀನ್ಸ್ ಬೆಳ್ಳುಳ್ಳಿ ಖಾರ ಹಾಕಿ ಅದನ್ನು ಜಜ್ಜಿ ಅದನ್ನು ಒಗ್ಗರಣೆ ಕೊಡ್ಬೇಕು. ಸೊ ಅದು ರೆಸಿಪಿ ನೋಡ್ಕೊಂಡಿದ್ದೆ ನಾನು ಇನ್ಸ್ಟಾಗ್ರಾಮ್ದಾಗ ಯಾವಾಗೋ ಬಂದಿತ್ತು. ಬಟ್ ಅದನ್ನು ಹಿಂಗೆ ಮಾಡ್ಬೇಕು ಅಂದ್ಕೊಂಡಿನಿ. ಸೊ ಹೆಂಗೆ ಬರ್ತದೆ ಟೇಸ್ಟ್ ಅಂತ ಹೇಳಿ ಟ್ರೈ ಮಾಡತ್ತೀನಿ. ಸೊ ನಾನು ಫಸ್ಟ್ ಟೈಮ್ ಮಾಡತ್ತೀನಿ ಅಂತ ಹೆಂಗೆ ಬರುತ್ತಂತ ನೋಡೋಣಂತ್ರಿ. ಈಗ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿನಿ, ಒಂದು 10 ಪೀಸ್ ಅದಾವು. ಇಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೆ ಬಿಸಿದು, ಸ್ವಲ್ಪ ಆರಕ್ಕಂತೆ ಬಿಟ್ಟೀನಿ. ಸೊ ನಡ್ರಿ ಈಗ ಒಗ್ಗರಣೆಗೆ ತಯಾರು ಮಾಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತೀನಿ. ಬೆಳ್ಳುಳ್ಳಿ ತೊಗೊಂಡೇನಿ ರೀ, ಇದ್ರೊಳಗೆ ಕುಟ್ಲಿತ್ತು ಅಂತ ಹೇಳಿ. ಈಗ ಖಾರ ತೊಗೊಳ್ಳಂತ ಸ್ವಲ್ಪ ಖಾರ ಒಂದು 3 ಚಮಚ ಹಾಕೋತೀನಿ ರೀ. 3 ಅಂದರೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೊಂಡಿರ್ತೀನಿ. ಅಂದ್ರೆ ಅದು ಸ್ವಲ್ಪ ಇರಲಿ ರೀ, ಯಾಕಂದ್ರೆ ಅನ್ನ ಅಷ್ಟೈತಲ್ಲ, ಸೊ ಇಷ್ಟ ಆಗುತ್ತೆ. ಓಕೆ, ಸ್ವಲ್ಪ ಅಂದಾಜು ಮೇಲೆ ಹಾಕೋರಿ, ನಮಗೂ ಗೊತ್ತಾಗಲ್ಲ ಅದಕ್ಕೆ. ಇದನ್ನು ಸಣ್ಣಂಗೆ ಹಿಂಗತೆ ಜಜ್ಕೋಬೇಕ್ರಿ ಇದ್ರೊಳಗೆ, ಅಂದ್ರೆ ಅದು ಚಂದ ಬರ್ತೈತೆ ರೀ. ಮಸ್ತ್ ಕುಟ್ತೀನಿ ನೋಡಿರಿ. ಸ್ವಲ್ಪ ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿನಿ, ಅಂದರೆ ಸ್ವಲ್ಪ ಇದು ಖಾರ ಇಲ್ಲ ರೀ ನಮ್ದು ಖಾರ, ಅದಕ್ಕೆ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಹೇಳಿ ಅದಕ್ಕೆ ತೊಗೊಂಡಿನಿ. ಇದ್ರೊಳಗೆ ನಾನೇ ಒಂದು ಆ್ಯಡ್ ಮಾಡ್ಬೇಕು ಅಂದ್ಕೊಂಡೀನಿ ರೀ, ಹುಣಸೆಹಣ್ಣು ಸ್ವಲ್ಪ ಹುಳಿ ಇರಲಿ ಅಂಥೇಳಿ 1-2 ತೊಗೊಂಡೀನಿ ರೀ. ಜಜ್ಕೋತೀನಿ ಇದ್ರೊಳಗೆ, ನೋಡೋಣಂತ ಟೇಸ್ಟ್ ಹೆಂಗೆ ಬರುತ್ತೆ ಅಂಥೇಳಿ ಅದಕ್ಕೆ ತೊಗೊಂಡೀನಿ. ಅಂದರೆ ಸ್ವಲ್ಪ ಹುಳಿ ಬರಲಿ ಅಂಥೇಳಿ ತೊಗೊಂಡಿನಿ, ಜಜ್ಲಿಕತ್ತೀನಿ. ಅದು ಸಣ್ಣ ಆಗಲ್ಲ ರೀ, ಬಟ್ ಅದ್ರ ರಸ ಬಿಡುತ್ತೆ ಅನಿಸುತ್ತೆ ಮೋಸ್ಟ್ಲಿ ಎಣ್ಣೆ ಒಳಗೆ ಹಾಕೋಣ. ಸೊ ಅದಕ್ಕೆ ತೊಗೊಂಡಿನಿ, ಹೆಂಗೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ನೋಡೋಣಂತ ಮಾಡೋಣ ಅಂತ ನೋಡ್ರಿ ರೆಸಿಪಿ. ಏನು ಮಾಡತ್ತೀರಿ? ಬೆಳ್ಳುಳ್ಳಿದು ಇದು ಮಾಡಾಕತ್ತಿ. ಏನು ಬೆಳ್ಳುಳ್ಳಿದು ಮಾಡತ್ತಿ? ಬೆಳ್ಳುಳ್ಳಿದು ಚಟ್ನಿ ಒಗ್ಗರಣೆ ಹಾಕ್ಲಿಕತ್ತೀನಿ. ಹಿಂಗೆ ಬೆಳ್ಳುಳ್ಳಿ ಒಗ್ಗರಣೆ. ಹಿಂಗೆ ಅಂತ ಹೇಳಿ ಈಗ ಒಗ್ಗರಣೆ ಕೊಡಬೇಕು ಬಾಕಿ. ಅದಕ್ಕೆ ಶೇಂಗಾ ಹಾಕಿಲ್ಲ? ಶೇಂಗಾ ಹಾಕ್ತೀನಿ. ಶೇಂಗಾ ಹಾಕಪ್ಪ ನೀ ಮೊದಲೇ. ಏನು ಶೇಂಗಾ ಅಂತಾನೆ ನನಗೆ ನೋಡ್ರಿ ಒಗ್ಗರಣೆ ಅನ್ನೋದು ಒಂದು ಶೇಂಗಾ ಬೇಕು, ಇಲ್ಲಾಂದ್ರೆ ಅಲ್ಲಿ ಶೇಂಗಾ ಊಟ ಮಾಡ್ದಂಗೆ ಅದು ಒಗ್ಗರಣೆನ ತಿನ್ನಂಗೆ ಅನ್ಸೋದಿಲ್ಲ. ಹೌದು, ಹಾಂ ಹೇಳೋದು ಕರೆಕ್ಟ್ ಐತ್ರಿ. ನಾ ಹೇಳೋದು ಕರೆಕ್ಟ್ ಇರ್ತೈತೆ ರೀ. ನಮ್ಮ ಬಿಜಾಪುರ ಶೇಂಗಾ ಮಸ್ತ್ ಇರ್ತಾರಪ್ಪ. ಇವಾಗ ಎಣ್ಣೆ ಹಾಕ್ತೀನಿ ರೀ ಸ್ವಲ್ಪ. ಇಷ್ಟು ಸಾಕು ಸಾಕು. ಇಲ್ಲೇ ಐತಿ ಅನ್ನ, ಅಲ್ಲೇ ಐತಿ. ನಿನಗೆ ಗೊತ್ತಪ್ಪ, ಒಟ್ಟು ಎಣ್ಣೆ ಕಮ್ಮಿ ಹಾಕಿ ಭಾಳ ಹುಯ್ಯತ್ ಹಾಕ್ಬಾರ್ದು ಅಷ್ಟೆ. ಅಯ್ಯ ಅಕ್ಕ ಭಾರಿ ಇದ್ದೆ. ಅದಕ್ಕೆ ನೋಡಿ ನೀನು ಹಿಂಗೆ ಮಾಡ್ಬೇಕು, ನಾನು ಎಣ್ಣೆ ಹಾಕ್ಬೇಕಂತ ನಾನು ಕರೆಕ್ಟ್ ಹೋಗ್ಬೇಡ. ಹುಚ್ಚ ಮಂಗಿ ಅಲ್ರಿ, 2 ಚಮಚಕ್ಕೆ ಸಾಕು ಹೇಳ್ತಂದ್ಲ. ನಾ ಹೋಗ್ಬಿಡು 3 ಹಾಕೋದು ಮಾಡ್ಬಿಟ್ರು 5 ಚಮಚಕ್ಕೆ ಇದ್ಲು. ಏನಾಯ್ತು ಎಣ್ಣೆ ತಿತ್ತ ಹಾಕೊಳ್ರಿ. ಎಣ್ಣೆ ಇದು ಕರಗಬೇಕು ಸ್ವಲ್ಪ, ಅದಕ್ಕೆ ಏನು ಕರ್ಗಬೇಕ? ಅದು ಕರ್ಗೋದು ಹೆಂಗಿರಲಿ, ನಾವು ಕರ್ಗ ಹೋಗ್ತೇವೆ ಆಮೇಲೆ. ಎಣ್ಣೆ ಭಾಳ ತಿನ್ಬಾರ್ದು. ಹಾಕೋಷ್ಟೇ ಹಾಕಿರ್ತೀನಿ. ಇಲ್ಲಿ ಹಿಂಗೆ ಮಾಡ್ತಾನ್ರಿ, ಹಿಂಗೆ ಮಾಡ್ತಾನೆ ನೋಡ್ರಿ, ಅದಕ್ಕೆ ಸುಮ್ ಕರಿತೀನಿ ನೋಡ್ರಿ. ನನ್ನ ಪಡಿ ಈಗ ಶೇಂಗಾ ತಿಂತಿ ಎಣ್ಣಿನ ಅದ್ರೊಳಗೆ ಹಾಕೋದು ಬೇಡ. ಈಗ ಎದಕ್ಕೆ ತಿನ್ನಾಕ್ತೀನಿ ನೀನು? ನಾ ಚಂದ ತಗೊಂಡಿನಿ. ಯಾಕ ನೀನ ಎಲ್ಲ ಕೈ ಹಾಕಿ ತಗೋದ್ರೆ ಬರಲಿಲ್ಲ. ಅಲ್ಲಿ ಇದು ನೋಡಿ, ತಗೋ ಹೋಗು ಹೋಗು, ತಗೊಂಡ್ಬಿಡ್ತೀನಿ. ಇಲ್ಲಿ ಸುಮ್ ಬಿಡಿ, ಸುಮ್ ಬಿಡಿ, ಬಿಡಿ, ಸುಮ್ ಬಿಡಿ, ಬಿಡು. ಮತ್ತಲ್ಲಿ ಹೊತ್ತುತ್ತಾನೆ ದಿಮಾಕ ಮಾಡ್ತಾಳ್ರಿ. ನೀನೇ ಮಾಡ್ತಿ. ಇದೇನಿದೆ? ಜೀರಿಗೆ ಸಾಸಿವೆ ಹಾಕೋಬೇಕ್ರಿ, 2 ಮಿಕ್ಸ್ ಮಾಡಿಟ್ರಿ. ಇದೇ ನೋಡಿ ನಿಮ್ದು ಚಟಪಟ ಚಟಪಟ ಅನ್ನತಾವ. ನನ್ನ ತಲೆನೇ ಇಲ್ರಿ, ಏನು ಮಾಡ್ಬೇಕ್ರಿ? ಇನ್ನು ಸ್ವಲ್ಪ 2 ಮೆಣಸಿನ್ಕಾಯಿ ಹಾಕೋತೀನಿ ರೀ. ಓಕೆ, ಒಣಮೆಣಸಿನ್ಕಾಯಿನು? ಒಣಮೆಣಸಿನ್ಕಾಯಿ. ಈಗ ಇದೈತಲ್ರಿ, ಬಂದ್ ಮಾಡ್ಬೇಕ್ರಿ. ಬಂದ್ ಮಾಡ್ಬೇಕು? ಯಾಕಂದ್ರೆ ಅದು ಹೊತ್ತತ್ರಿ, ಅದಕ್ಕೆ ಸ್ವಲ್ಪ ಕರ್ಗಿಸ್ಕೊಂಡು ಆಮೇಲೆ ಹಿಟ್ಟಕ್ಕೆ ಆ್ಯಡ್ ಮಾಡ್ಬೇಕು. ಈಗ ಕುಟ್ಟಿದ್ದ ಮಸಾಲೆ ಹಾಕೋದ್ರಿ. ಏನಂತಾರೆ ಅದಕ್ಕೆ? ಬೆಳ್ಳುಳ್ಳಿ ಒಗ್ಗರಣೆ. ಅದಿನ್ನು ಮತ್ತೆ ಇದು ಮಾಡಸ ತಾಯಿ ಹಿಂಗೆ ಗಟ್ಟಿಲ್ಲ. ನಿಂದ್ರಿ ಗಟ್ಟಿಗಟ್ಟೈತಿ. ಸರಿ, ನಾನು ಹೊಕ್ಕ ಶೇಂಗಾನೇ ಹಾಕಿಲ್ರಿ. ಅಯ್ಯೋ ಹೌದಲ್ರಿ. ನೋಡಿದ್ರಿ, ಇಟ್ಟು ಆವಾಜ್ ಮಾಡಿದ್ಲ ಶೇಂಗಾ 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 ಅಂತೇಳಿ. ಈಗೇನ ಒಗ್ಗರಣೆ ಹಾಕ್ಬೇಕಾದ್ರೆ ಹಾಕ್ಬೇಕಾದ್ರೆ ಇಲ್ಲ ನಡೀತೈತೆ, ಇನ್ನೇನು ಹುರಿದಿರ್ತೈತಿ. ಇವನು ಎಂಥ ಪರಿ ಹೇಳಿದ್ರಿ ನೀವು, ಅದನ್ನು ನೋಡಿ ತಾನೇ ಕೇಳ ತನಗ ಗೊತ್ತಿಲ್ಲ ನೋಡ್ರಿ ಏನೈತೆ ಅಂತೇಳಿ. ಇದು ಬಿಸಿಯನ್ನ ಸ್ವಲ್ಪ ತಂಗಳನ್ನ ಹಾಕಿ ಮಿಕ್ಸ್ ಮಾಡೋದ್ರಿ. ತಂಗಳನ್ನ ಅಂದ್ರೆ ತಂಗಳಲ್ರಿ, ಮಧ್ಯಾಹ್ನ ಅನ್ನ. ಇನ್ನಿದೆಲ್ಲ ಮಧ್ಯಾಹ್ನ ಮಾಡಿದ್ರೆ ಅದೇ ಇದು ಈ ಕಡೆ ಒಂದು ಸ್ಟೆಂಟ್ ಮಾಡಿದ್ರೆ ಈ ಕಡೆ ಒಂದು ಸ್ಟೆಂಟ್ ಮಾಡಿದ್ರೆ ಮುಗಿಯೈತೆ. ಇಲ್ಲಿಗೆ ನಿಮ್ಮದು ಬೆಳ್ಳುಳ್ಳಿ ಮಸಾಲೆ ರೈಸ್ ರೆಡಿ. ಸ್ವಲ್ಪ ಬಿಸಿ ಮಾಡ್ಬೇಕ್ರಿ, ಇವಾಗ ಹಚ್ಬೇಕ್ರಿ. ಯಾಕಂದ್ರೆ ಮಸಾಲೆ ಇದು ಹಾಕ್ತಿರ್ತೀವಲ್ರಿ, ಹಚ್ಚಿರಿ. ಇದು ಹಾಕ್ತಿರ್ತೀವಲ್ಲ ಹೊತ್ತು ಬಿಡ್ತೈತಿ. ಅದಕ್ಕೆ ಚಲೋ. ನಾನು ಫಸ್ಟ್ ಟೈಮ್ ಮಾಡತ್ತೀನಿ ರೀ, ಹೆಂಗೆ ಟೇಸ್ಟ್ ಬರುತ್ತೆ ಗೊತ್ತಿಲ್ಲ.
ಮಸ್ತ್ ಮಾಡ್ತಾವ್ರಿ ಏನು ಡೌಟೇ ಇಲ್ಲ ಹಂಗೆ ತಿಳ್ಕೊಬೇಡ್ರಿ ಹಂಗೆ ತಿಳ್ಕೊರಿ ನೀವು ಗೊತ್ತಿರಪ್ಪ ಅನ್ಸುತ್ತೆ ನಾಗಪ್ಪ ನಾ ಹೇಳಾತೀನಿ ಜೋರು ಮಾತಾಡಿದ್ರೆ ಕೇಳಿಸುತ್ತೆ ಸ್ವಲ್ಪ ನಾ ಇವತ್ತು ಯಾಕ ಧ್ವನಿ ಯಾಕ ಕಡಿಮೆ ನೋಡ್ರಿ ಇದು ಬೈದಿಲ್ಲ ನೋಡ್ರಿ ಅವಾಗ ಹೆಂಗೆ ಬರ್ತಾನೆ ನೀವು ಬೈಬೇಕಾದ್ರೆ ಧ್ವನಿ ಒಳಗಿಂದ ಹೊರಗಿನ ಮಟ್ಟ ಎಲ್ಲ ಅವಶ್ಯ ಬರ್ತೈತಿ ಅಷ್ಟು ಹಾಕ್ಬಿಡಿ ಅಣ್ಣ ನನಗೆ ಗೊತ್ತಿಲ್ಲಪ್ಪ ಯಾಕೆ ನಿನ್ನ ಇಷ್ಟ ಏನೋ ನಿನಗೆ ನೋಡ್ರಿ ನೀನು ನೋಡು ಎಷ್ಟು ಟೇಸ್ಟ್ ಹೆಂಗಾಗದ ನೋಡುನ್ರಿ ಇನ್ನೂ ಇದು ನೋಡಿದ್ದು ಹೆಂಗೈತದ ಏನದ ಇದು ಹಾಂ ಅದು ಬೆಳ್ಳುಳ್ಳಿ ಅಂಟ್ಕೊಂಡೈತ್ರಿ ಅದೇ ಮತ್ತೆ ಇದನ್ನ ಮಾಡೋದು ಇದು ಮುಂಚೆನ್ರಿ ಹೊಲ್ಬಿಡು ಮತ್ತೆ ಮುಂಚೆನ್ ಬ್ಯಾಗ್ ಬರ್ಲಿ ಚಲೋ ಆಗ್ತೈತಿ ಅನ್ನಕ್ಕೆ ಉಪ್ಪು ಇರ್ತೈತ್ರಿ ಹಾಕಿಲ್ರಿ ನಾ ಅಂದ್ರೆ ಅವಾಗ ಅನ್ನ ಮಾಡೋ ಮುಂಚೆಗೆ ಹಾಕಿರ್ತೀವಲ್ರಿ ಹಂಗಾಗಿ ನೋಡ್ರಿ ನಂದು ಅರ್ಧ ಕೆಲಸ ರೀ ಯಾವಾಗಾದ್ರೂ ಪೂರ್ತಿ ಕೆಲಸ ಮಾಡಿರ್ಲಿಪ್ಪ ಅದರಿ ಯಾವಾಗಾದ್ರೂ ಪೂರ್ತಿ ಮಾಡೀನಿ ಹೇಳ್ರಿ ಅರ್ಧನೇ ಇದು ಇಟ್ಟು ಸಾಕಲ್ಲ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿರ್ತದೆ ಅಜ್ಜಿ ರೀ ನಂಗೆ ಸ್ವಲ್ಪ ಅಂದಾಜು ಗೊತ್ತಾಗೋದಿಲ್ವಾ ತಿಂತಾರೆ ಚಲೋ ಆದ್ರೆ ಚಲೋ ಆದ್ರೆ ತಿಂತಾರೆ ಚಲೋ ಆದ್ರೆ ಬೈತಾರೆ ಯಾಕೆ ಮಾಡಿವ ಅಂತಾರೆ ಏನೋ ಮಾಡ್ಬೇಕು ಅನ್ನಿಸ್ರಿ ಏನ್ರಿ ಇವ ಜೋರು ಮಾತಾಡಲಿ ಕೇಳಿಸೋದಲ್ಲಿ ಟಿ ವಿ ಒಂದು ಹಚ್ಚಾರ ಏನು ಮಾಡ್ಬೇಕಂತ ಏನೋ ಅನ್ನಕ್ಕೆ ಹೋದೆ ನೆನಪು ಹಾಗೆ ಛೇ ರಿಕಾಲ್ ಮಾಡೋದು ರಿಮೈಂಡ್ ಮಾಡೋದು ರಿಮೈಂಡ್ ರಿಕಾಲ್ ಮತ್ತೇನೊಂದು ಹೇಳ ಏನ್ರ ಅಂದ್ರೆ ನೀನು ತರ ನೀ ಹೇಳೋದು ನೀನು ನೋಡ್ಬೇಕ ಅದೇ ನಾ ಏನು ಹೇಳಕ್ ಹೊಂಟಿದ್ದೆ ಅಂತ ನೀನು ಬಿಡು ಏನೋ ಮಾಡಿದಲ್ಲ ಚಲೋ ಮಾಡಿಬಿಡು ಮಸ್ತ್ ಆಗ್ತದೆ ಟೇಸ್ಟ್ ಮಾಡೋದು ಆಟ ಅಡ್ವಾನ್ಸ್ ಮತ್ತಿಲ್ಲ ಹೆಸರಲ್ಲೇ ಬೈತಾರೆ ಯಾಕೆ ಏನಾಗೈತಿ ನೀವು ಬಳ್ಳುಳ್ಳಿ ಚಟ್ನಿ ಮಾಡಕ್ ಹೋಗ್ಬೇಡ್ರಿ ನೀವೇನ ಚಲೋ ಹಾಕಿದ್ರಿ ಅದು ಸರಿಯಾಗಿಲ್ಲ ಖಾರ ನೋಡುವೆ ಒಣ ಖಾರ ತಿಂದಂಗೆ ಆಗೈತಲ್ಲ ಸ್ವಲ್ಪ ಕೊಡು ನೋಡೋದು ನಿಂದ್ರಿ ಹೆಸರಲ್ಲೇ ಬೈತಾರ ತಗೋರಿ ಹಿಂಗೆ ಮಾಡಿ ಅಂತ ಹೋಗಿದ್ರಿ ಏ ಮಾಡಕ್ ಹೋಗ್ಬೇಡ್ರಿಪ್ಪ ನೀವು ಏನು ಮಾಡ ಏನು ಗೊತ್ತೇನ್ರಿ ಅನ್ನದ್ರೊಳಗೆ ಖಾರ ಪುಡಿ ತಿರುಗಿಸ್ದಂಗೆ ಆಗೈತಿ ಅಷ್ಟು ಬಿಟ್ರೆ ಏನೂ ಇಲ್ಲ ಚಂದ ಮಾಡೋದು ಬರ್ತೈತಿ ಅಯ್ಯೋ ನಂಗೇನು ಗೊತ್ತದ ರೆಸಿಪಿ ನೋಡಿದ್ದೆ ನಾ ಹಿಂಗೆ ಮಾಡಿದ್ರು ಅವರು ನನ್ನ ತಪ್ಪನ ನೋಡ್ರಿಪ್ಪ ಹಿಂಗಲ್ಲ ಇದ್ರೊಳಗೆ ಪುಳಿಯೋಗರೆ ಇದ್ರೆ ಸ್ವಲ್ಪ ಅವ್ರ ಮ್ಯಾಗ ಪುಳಿಯೋಗರೆನೇ ಇಲ್ಲ ಸ್ವಲ್ಪ ಅದು ಬಿಡು ಇದನ್ನು ತೋರಿ ಏನು ಮಾಡಕ್ಕೆ ಬರಲ್ಲ ಏನೈತಿ ಇಷ್ಟಕ್ಕೊಂದು ಅನ್ನ ಹಾಕಲ್ಲ ಮತ್ತೆ ಹೋಗಿ ಏನ್ರಿ ನಾನು ಇನ್ಸ್ಟಾಗ್ರಾಮ್ ರೀಲ್ ಒಳಗೆ ನೋಡಿದ್ದೆ ರೀ ಹಿಂಗೆ ಮಾಡಿದ್ಲು ಅಂತ ಚಲೋ ಆಗಿಲ್ರಿ ಮಾಡಕ್ ಹೋಗ್ಬೇಡ್ರಿ ಒಣ ಖಾರ ತಿನ್ನಂಗೆ ಅನ್ಸಾತೈತಿ ಹಾಂ ಪಕ್ಕ ಹಂಗೆ ಆಗೈತಿ ಅದು ಒಣ ಖಾರನೇ ಮತ್ತೆ ಏನು ಟೇಸ್ಟ್ ಬರ್ಬೇಕಲ್ಲ ಅದು ಸ್ವಲ್ಪ ಹುಳಿ ಫ್ಲೇವರ್ ಬಂದಿಲ್ಲ ನೋಡ್ರಿ ಅದಕ್ಕೆ ಏನು ಹಾಕಿ ಹುಳಿ ಬರಕ್ಕೆ ಮುಂಚೆ ಹಾಕಿನಿ ಲಿಂಬೆ ಹಣ್ಣು ಇದ್ರೆ ಲಿಂಬೆ ಹಣ್ಣು ಹಿಂಡು ಹೋಗ್ಲಿ ಆಯ್ತು ಹಿಂಡು ಮತ್ತೆ ಇದ್ರೆ ಇನ್ನೇನೈತಿ ಅಟ್ಲೀಸ್ಟ್ ಸ್ವಲ್ಪ ಹುಳಿ ಹತ್ಲಿ ಬಾಯಿ ಮಾಡಕ್ ಹೋಗ್ಬೇಡ್ರಿಪ್ಪ ನೀವು ಹೇಳ್ತೀನಿ ನೋಡ್ರಿ ಬೈರಿ ನನಗೆ ಬೇಕಾದ್ರೆ ಮತ್ತೆ ಎಲ್ಲರ ಕಡೆ ಬೈಸ್ಕೊಳ್ದವಾನೆ ಮಾಡಿವ ಅಂತಂತಾರ ಪಾಪ ಇವತ್ತು ಅಜ್ಜಿಗಳು ಬಂದಿದ್ದಾರೆ ಇಬ್ರು ನಮ್ಮ ರೆಡಿ ಬಿಡ್ರಿ ಪಾಪ ಅಜ್ಜಿಗಳು ಬಂದಾರ ಏನು ಮಾಡ್ಬೇಕ್ರಿ ಗೊತ್ತಾಗ ವೇರ್ ಇಸ್ ದಿಸ್ ಚಾಕು ಬಿಡು ನಿಂಗೆ ಜಜ್ಜಿ ಒಕ್ಕಾಟ್ಬಿಡು ಹೌದಪ್ಪ ಜಜ್ಜಿ ಒಕ್ಕಾಟ್ಬಿಡ್ತೀನಿ ನೀ ಎಲ್ಲಿ ಹಿಂಗೆ ಮಾಡಿದ್ರೆ ಹಿಂಡಿ ಹೋಗಿ ಬಿಡೋದು ನಾವು ಅಷ್ಟೇ ಇರ್ಬೇಕು ಅಷ್ಟೇ ಅಷ್ಟೇ ಇದೇನಂದ್ರೆ ಈಗ ನೋಡಿ ಹಿಂಡಿ ಈಗ ನೋಡ ಹೆಂಗೆ ಹಿಂಡತಿ ನೋಡ ಇರ್ಬೇಕು ಅಷ್ಟೇ ಎಷ್ಟು ಇರ್ಬೇಕು ಹುಳಿ ಹಿಡ್ಕೋತೀನಿ ರೀ ಹುಳಿ ಹಿಂಡ್ರಿ ಇದೇನು ಲೆಮನ್ ರೈಸ್ ಆತ ಬೆಳ್ಳುಳ್ಳಿ ಲೆಮನ್ ರೈಸ್ ಆತ ಅದು ಖರೆ ಐತೆ ನೋಡ್ರಿ ಆ ರೀಲ್ಸ್ ಒಳಗೆ ಹೇಳಿರ್ತಾರಲ್ಲ ಆಕೆ ಬಂದು ಕೇಳ್ತಾಳೆ ಇವತ್ತು ಒಂದು 5 ಐಟಮ್ ಮಾಡಲಿ ಅಂತ ಕೇಳ್ತಾಳೆ ನಂತರ ಮೊದಲು ಮಾಡಿ ಆಮೇಲೆ ಹೆಸರು ಇಡೋಣ ಅಂತ ಇದು ಯಾರವಾ ಭಾಳ ಮಂದಿ ರೀಲ್ ಮಾಡ್ರಿ ಅದು ಮೊದಲು ಅಡುಗೆ ಮಾಡ ಆಮ್ಯಾಗ ಅದಕ್ಕೆ ಹೆಸರು ಕೊಡ್ಬೋದು ನಂದು ಹಂಗ ಪರಿಸ್ಥಿತಿ ಹಂಗಾದ್ ನೋಡ್ರಿ ಮೊದಲು ಬೆಳ್ಳುಳ್ಳಿ ಅಂದ್ರೆ ಈಗ ಲೆಮನ್ ರೈಸ್ ಆತ ಈಗ ಲೆಮನ್ ವಿತ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಗಾರ್ಲಿಕ್ ಲೆಮನ್ ಫುಲ್ ಹಿಂಡಿ ಇನ್ನೂ ಸ್ವಲ್ಪ ಭಾಳ ಐತೆ ಅನ್ನೋದು ಫುಲ್ ಹಿಡಿದು ಫುಲ್ ಗಿಚ್ ಪಿಚ್ ಇದನ್ನು ಮಾಡಿಬಿಡು ಹೋಗ್ಲಿ ಹಿಂಗೆ ಕಿವುಚೆ ಬಿಡುತ್ತೀನಿ ನಾನು ಇಲ್ಲ ಬರಲ್ಲ ಬೀಜ ಬಾಯಾಗ ಬಂತಂದು ನನಗೆ ಕೆಟ್ಟ ಒಂಥರ ಅನಿಸ್ತೈತ್ರಿ ಇನ್ನೂ ಬೇರೆದವ್ರು ಬಾಯಾಗ ಬರಲಿರಿ ನಾ ಏನಾಗೋದಿಲ್ರಿ ನನ್ನ ಬಾಯಾಗ ಬಂತಂದ್ರೆ ಮ್ಯಾಗ ನೋಡೋದು ಇಲ್ಲ ಹೇಳವ ಏನಾಗಲ್ಲ ನನ್ನ ಬಾಯಾಗ ಬರ್ತೈತೆ ಇದು ಮಾಡೋಂತ ಬಿಡು ಹೋಗ್ಲಿ ಏನಾಗಲ್ಲ ಅಷ್ಟೇನು ಅಲ್ಲ ಒಂದು ಸ್ವಲ್ಪ ಪುಳಿಯೋಗರೆ ಇದ್ರೆ ಹಾಕ್ಬಿಟ್ರೆ ಮಸ್ತ್ ಆಗಿಬಿಡ್ತೈತೆ ನೋಡು ಅದೇ ಪುಳಿಯೋಗರೆ ಇಲ್ಲಿ ನೋಡು ಏನು ನೀವು ಮಾಡಕ್ಕೆ ಹೋಗ್ಬಿಟ್ರಿ ರೆಸಿಪಿ ನನಗೊಂದು ಸಿಟ್ಟು ಬಲ ಆಗುತ್ತೆ ನೋಡಿ ಸುಮ್ಮನೆ ಮಾತು ನಂದು ನಾ ಚಲೋ ಆಗುತ್ತೆ ಅಂತ ಅನ್ಕೊಂಡಿದ್ದೆ ನನ್ನ ಖಾರ ತಿನ್ನಂಗೆ ಆಗತ್ತೈತ್ರಿ
ನಮ್ಮ ಖಾರ ಹಂಗೈತೋ ಇಲ್ಲ ಗೊತ್ತಿಲ್ಲ ಯಾರಿಗೂ ಮತ್ತು ಆಬ್ವಿಯಸ್ಲಿ ಇಲ್ಲಿ ಹಂಗೆ ಆಗುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕಿತ್ತೆ ಹೌದು ಬೆಳ್ಳುಳ್ಳಿದ ಟೇಸ್ಟ್ ಬರ್ತೈತೆ ಅದಕ್ಕೆ ಬೆಳ್ಳುಳ್ಳಿ ಇದ್ರ ಥರ ಹೆಂಗತ್ತ ಈಗ ಅನ್ನದ್ರೊಳಗೆ ಲಿಂಬೆ ಹಣ್ಣು ತಿಂದಾಗ ಆಗತ್ತೈತೆ ನೋಡಿ ಎಷ್ಟೇ ಟೇಸ್ಟ್ಲೆಸ್ ಆಗೈತಿ ನೀವು ತುಂಬ ಖಾರ ಆತೈತಿ ಅದು ಬಿಟ್ಟರೆ ಮತ್ತೇನು ಹೊತ್ತಲಾಗೈತಿ ಬರೀ ಖಾರ ಆಗ್ತದೆ ಏನು ಮಾಡೋದು ಏನು ಮಾಡೋದು ಹಂಗೆ ಕೊಡು ಚಲೋ ಮಾಡ್ರಿ ಹತ್ರ ತಿನ್ಕೊಂಡು ಹಿಂಗೆ ಎಷ್ಟು ಆಗ್ತಲ್ರಿ ಇಲ್ಲಿಗೆ ಏನು ಮಾಡ್ತೀನಿ ಅಂತ್ರಿ ಯಾರು ಈ ರೆಸಿಪಿ ಮಾಡಕ್ಕೆ ಹೋಗ್ಬೇಡ್ರಿ ಇನ್ಸ್ಟಾಗ್ರಾಮ್ದಾಗ ಬಂತಂದ್ರೆ ಮೊದಲು ಅದನ್ನ ನಂಬಕ್ಕೆ ಹೋಗ್ಬೇಡ್ರಿ ಮಾಡಕ್ಕೆ ಹೋಗ್ಬೇಡ್ರಿ ಮಾಡ್ರಿ ಎಲ್ಲ ಚಲೋ ಇರ್ತಾವ ಹಂಗೇನಿಲ್ಲ ಕೆಲವೊಂದಿಷ್ಟು ನೀವು ಸ್ವಲ್ಪ ತಲೆ ಓಡಿಸ್ರಿ ಇನ್ನೇನು ಇದ್ರ ಬರೀ ಖಾರ ಕುಟ್ಟಿ ಹಾಕಿದ್ರೆ ಮತ್ತೆ ಏನು ಟೇಸ್ಟ್ ಬರ್ಬೇಕು ನಾ ಅನ್ಕೊಂಡೆ ನನ್ನ ತಲೆ ಓಡ್ತು ಆಕೆ ಬೆಳ್ಳುಳ್ಳಿ ಮತ್ತು ಖಾರ ಹಾಕಿ ಮಾಡಿದ್ರೆ ಅದು ಒಣ ಖಾರ ಖಾರ ಬರ್ತದ ಮೋಸ್ಟ್ಲಿ ಇರ್ಬೇಕು ಎಣ್ಣೆ ಖಾರ ಏನು ಹಾಕಿರ್ಬೋದು ಅನ್ನೋ ಅನ್ಕೊಂಡೆ ಅದು ಆಗಿಲ್ಲ ಫೇಲ್ ಆಯ್ತು ಸೊ ಯಾರು ರೆಸಿಪಿ ಮಾಡಕ್ಕೆ ಹೋಗ್ಬೇಡ್ರಿ ಇನ್ಸ್ಟಾಗ್ರಾಮ್ದಾಗ ಸಕ್ಸಸ್ಫುಲಿ ಫೇಲ್ ಆಗೈತಿ ಹಾಂ ಸಕ್ಸಸ್ಫುಲಿ ಫೇಲ್ ಆಗೈತೆ ಕಟ್ಟು ಬಕಾಸ್ ಆಗೈತಿ ಬಕಾಸ್ ಆಗೈತೆ ಹುಳಿ ಇಲ್ಲ ಬರೀ ಖಾರ 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 ಬರೀ ಖಾರ ಸೊ ಬೆಸ್ಟ್ ಏನು ಗೊತ್ತೇನ್ರಿ ಶೇಂಗಾ ಹಿಂಡಿ ಇತ್ತಪ್ಪ ತಿರ್ಗಿಸಿ ತಿನ್ನೋದು ಇನ್ನೂ ಚಲೋ ಬರೀ ಟೇಸ್ಟ್ ಆಗ್ತೈತ್ರಿ ಹೌದು ನೋಡಿ ಸೊ ಈ ವಿಡಿಯೋ ಈ ಬ್ಲಾಗ್ ಈ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಅಂತ್ರಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಲಾಗ್ದಾಗ ಸಿಗ್ತೀವಿ ಅಂತ ಬಾಯ್